ಹೀಗೆ RSS ಮೇಲೆ ನಿರಂತರ ದಾಳಿ ನಡೀತಾ ಇರುತ್ತೆ. RSS ಬೆಳಿಬಾರ್ದು, ಇಡೀ ಹಿಂದೂ ಸಮಾಜ ಸಂಘಟಿತ ಆಗಬಾರ್ದು, ಜಾತಿ ಹೆಸರಿನಲ್ಲಿ ಒಡೆದು ಛಿದ್ರ ಆಗ್ಬೇಕು ಅನ್ನೋದು ಕಾಂಗ್ರೆಸ್ನವರ ಹಿಡನ್ ಅಜೆಂಡಾ. ನಮ್ಮಿಂದ ತಪ್ಪಾಗಿದೆ, ಕ್ಷಮಾಪಣೆ ಕೋರ್ತೀವಿ ಅನ್ನುವಂತ ಯಾವ ಶಬ್ದವನ್ನು ಕೂಡ RSS ಹೇಳಿಲ್ಲ. ತನ್ನ ಬೆಳವಣಿಗೆಗೋಸ್ಕರ, ತನ್ನ ಸಂಸ್ಥೆಯ ಒಂದು ವಿಕಾಸಕ್ಕೋಸ್ಕರ ಯಾವುದೇ ಸರ್ಕಾರವನ್ನು ಆಶ್ರಯಿಸಿಲ್ಲ. ಯಾವುದೋ ಒಬ್ಬ ನಾಯಕರು ಹೇಳಿದ್ರು ಅಥವಾ ಇನ್ಯಾರೋ ಒಬ್ಬ ಪುಡಾರಿ ಹೇಳಿದ ತಕ್ಷಣ RSS ಮೇಲೆ ಇರುವಂತ ಆರೋಪಗಳು ಸತ್ಯ ಅಂತ ಒಪ್ಕೊಳ್ಳಿಕ್ಕೆ ಬರೋದಿಲ್ಲ. ಪ್ರಿಯಾಂಕ್ ಖರ್ಗೆ ಆಗ್ಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಲಿ, ಅವ್ರು ಯಾರು ಕೂಡ ಸತ್ಯವನ್ನ ಅವ್ರು ಒಪ್ಕೊಳ್ಳೋದಿಲ್ಲ. ಸುಳ್ಳನ್ನ ಹೇಳೋದ್ರಲ್ಲಿ ನಿರ್ಸೀಮರವರು ಇತಿಹಾಸವನ್ನ ತಿರುಚುವಂತ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತಾರೆ ಅವರು. ಕಾಂಗ್ರೆಸ್ನವರು RSS ಮೇಲೆ ಸುಳ್ಳು ಆರೋಪಗಳನ್ನ ಹೇಳ್ತಾ ಇರ್ತಾರೆ. ಅವರಿಗೆ ಪದೇ ಪದೇ RSS ವಿರುದ್ಧ ಹೇಳ್ತಾ ಇದ್ರೆ ತಮಗೆ ಪ್ರಚಾರ ಸಿಗುತ್ತೆ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ RSS ಇದರ ಮೇಲೆ ಆಗಾಗ ಆರೋಪಗಳು ಬರ್ತಾ ಇರೋದು ವಿಶೇಷ ಏನಲ್ಲ. ಸಂಘ ಪ್ರಾರಂಭ ಆದ ದಿನದಿಂದ ಹಿಡಿದು 100 ವರ್ಷ ಸವಿಸುವಂತ ಈ ಸಂದರ್ಭದಲ್ಲೂ ಕೂಡ ಆರೋಪ ಬರ್ತಾನೆ ಇದೆ. ಇತ್ತೀಚೆಗೆ ನಮ್ಮ ರಾಜ್ಯದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆರೋಪವನ್ನ ಮಾಡಿದ್ರು. ಅವರು ಆರೋಪ ಮಾಡಿದ ಉದ್ದೇಶ ಏನು ಅಂದ್ರೆ, ಸಂಘದ ಸರ್ಕಾರಿ ವಹರಾದಂತ ಸನ್ಮಾನ್ಯ ದತ್ತಾತ್ರೇಯ ಹೊಸಬಾಳೆಯವರು ಸಂವಿಧಾನದಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ತುರುಕಲಾದಂತಹ ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂ ಇವೆರಡು ಪದಗಳನ್ನ ಅದರ ಬಗ್ಗೆ ಚರ್ಚೆ ನಡೀಬೇಕು ಅಂತ ಹೇಳಿದ್ರು. ಅದನ್ನೇ ಒಂದು ನೆಪ ಮಾಡಿಕೊಂಡು RSS ಸಂವಿಧಾನ ವಿರೋಧಿ, RSS ಅನ್ನ ಬೆಳೆಯಕ್ಕೆ ಬಿಡಬಾರ್ದು, ಅವರು ಹಿಂದೆಲ್ಲ ಕ್ಷಮೆ ಕೋರಿ ಅವರು ಮತ್ತೆ ಪುನಃ ಬೆಳೆಯಕ್ಕೆ ಶುರುವಾದ್ರು. ಅವ್ರ ಮೇಲೆ ನಿಷೇಧ ಹಾಕಿದ್ವಿ ನಾವು, ಆದ್ರೆ ಕ್ಷಮೆ ಕೋರ್ಬಿಟ್ಟು ಅದಕ್ಕೋಸ್ಕರ ಅವರನ್ನ ನಿಷೇಧ ತೆಗೆದ್ವಿ. ಈಗ ಮತ್ತೆ ಚಿಗುರ್ಕೊಂಡಿದ್ದಾರೆ, ಅವ್ರ ಮೇಲೆ ಮತ್ತೆ ನಾವು ಬಿಡೋದಿಲ್ಲ ಅಂತೆಲ್ಲ ಮಾತಾಡಿದ್ರು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿರುವಂತ RSS ಕಾರ್ಯಾಲಯದ ಮೇಲೆ ಕೂಡ ಕಾಂಗ್ರೆಸ್ಸಿನ ಕೆಲವು ಗೂಂಡಾಗಳು ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸ್ನವರು ಅವರನ್ನ ತಡೆದ್ರು. ಹೀಗೆ RSS ಮೇಲೆ ನಿರಂತರ ದಾಳಿ ನಡೀತಾ ಇರುತ್ತೆ. ಇದರ ಉದ್ದೇಶ ಏನು ಅಂದ್ರೆ, RSS ಬೆಳಿಬಾರ್ದು, ಇಡೀ ಹಿಂದೂ ಸಮಾಜ ಸಂಘಟಿತ ಆಗಬಾರ್ದು, ಈ ಸಮಾಜ ಜಾತಿ ಹೆಸರಿನಲ್ಲಿ ಒಡೆದು ಛಿದ್ರ ಆಗ್ಬೇಕು ಅನ್ನೋದು ಕಾಂಗ್ರೆಸ್ನವರ ಹಿಡನ್ ಅಜೆಂಡಾ. RSS ಮೇಲೆ 3 ಸಲ ಬ್ಯಾನ್ ಆಯ್ತು. ಮೊದಲನೇ ಬಾರಿ 1948ರಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆಯನ್ನ ನೆಪ ಮಾಡಿಕೊಂಡು RSS ಮೇಲೆ ಬ್ಯಾನ್ ಅನ್ನು ಹಾಕಿದ್ದು. 16 ತಿಂಗಳು ಆ ಬ್ಯಾನ್ ಇತ್ತು. ಸಂಘವನ್ನು ನಿಷೇಧ ಮಾಡಿದ್ದಲ್ಲದೆ ಸಂಘದ ಆಗಿನ ಸರಸಂಘ ಚಾಲಕ ಗುರೂಜಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅವ್ರನ್ನ ಜೈಲಿನಲ್ಲಿ ಇಟ್ರು. ಜೈಲಲ್ಲಿ ಇದ್ಕೊಂಡೇ ಗುರೂಜಿ ಅವರು ನೆಹರು ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರವನ್ನ ಮಾಡಿದ್ರು. ಆ ಪತ್ರ ವ್ಯವಹಾರದಲ್ಲಿ ನೀವು RSS ಅನ್ನ ಯಾಕೆ ಬ್ಯಾನ್ ಮಾಡ್ತಾ ಇದ್ದೀರಿ, ಏನ್ ಕಾರಣ ಅಂತೆಲ್ಲ ಕೇಳಿದ್ರು. ಸಾಕಷ್ಟು ಪತ್ರ ವ್ಯವಹಾರಗಳು ನಡೀತು. ಆ ಪತ್ರ ವ್ಯವಹಾರದ ನಂತರ ಕೂಡ RSS ಅನ್ನ ಅವರು ಬ್ಯಾನ್ ತೆಗೆದಿರ್ಲಿಲ್ಲ. ಕೊನೆಗೆ ಆಗ ಗೃಹ ಸಚಿವರಾಗಿದ್ದಂತ ಸರ್ದಾರ್ ಪಟೇಲ್ ಅವರು ಒಂದು ಪತ್ರವನ್ನು ಬರೀತಾರೆ. 7/1/1948 ಹಿಂದೂ ಪತ್ರಿಕೆಯಲ್ಲಿ ಆ ಪತ್ರ ಪ್ರಕಟ ಆಗಿದೆ. ಆ ಪತ್ರ ಏನು ಅಂದ್ರೆ, ಇನ್ ದಿ ಕಾಂಗ್ರೆಸ್ ದೋಸ್ ಹೂ ಆರ್ ಇನ್ ಪವರ್ ಫೀಲ್ ದಟ್ by virtue of their authority they will be able to crush the RSS by dandas etc. Danda is meant for dacoits and thieves. The RSS men are not thieves and dacoits, they are patriots ಅನ್ನುವಂಥ ಪತ್ರವನ್ನ ಆಗ ಗೃಹ ಮಂತ್ರಿಯಾಗಿದ್ದಂತ ಪಟೇಲ್ರು ಬರೆದಿದ್ದಾರೆ. ಅದು ಹಿಂದೂನಲ್ಲಿ ಪ್ರಕಟ ಆಗಿದೆ. ಕೊನೆಗೂ ಬೇಷರತ್ತಾಗಿ ಅನ್ಕಂಡೀಷನಲ್ ಆಗಿ ಆಗ ಈ ಬ್ಯಾನ್ ಅನ್ನ ತೆಗೆದ್ರು. ಅದಾದ್ಮೇಲೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 1975 ಜುಲೈ 4ನೇ ತಾರೀಕು ಸಂಘವನ್ನ ಬ್ಯಾನ್ ಮಾಡಿದ್ರು. ಆಗ 1975 ಜೂನ್ 25 ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ರು. ಅದಾದ್ಮೇಲೆ 1 ವಾರದಲ್ಲೇ ಸಂಘವನ್ನ ಬ್ಯಾನ್ ಮಾಡಿದ್ರು. ಆಗ ಕೂಡ ಸಂಘ ಹೋರಾಟವನ್ನ ಮಾಡಿತು. ಪ್ರಜಾತಂತ್ರದ ಉಳಿವಿಗೋಸ್ಕರ ದೇಶಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನ ನಡೆಸಿತು. ಅದರ ಜೊತೆಗೆ ಸಂಘದ ಮೇಲಿನ ನಿಷೇಧ ತೆಗೆದಕ್ಕೋಸ್ಕರ ಪತ್ರ ವ್ಯವಹಾರ ಮಾಡಿದ್ದು ಕೂಡ ಹೌದು. ಆದ್ರೆ ಆಗ್ಲೂ ಕೂಡ ಎಲ್ಲೂ ಸಹ ನಾವು ಕ್ಷಮಾಪಣೆ ಕೇಳ್ತೀವಿ ಅಥವಾ ನಮ್ಮಿಂದ ತಪ್ಪಾಗಿದೆ ಅನ್ನುವಂತ ಒಂದೇ ಒಂದು ಶಬ್ದವನ್ನ RSS ಹೇಳಿಲ್ಲ. ಇದನ್ನ ಕಾಂಗ್ರೆಸ್ನವ್ರು ಬೇಕು ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು.
ಇದಾದ್ಮೇಲೆ 1992ರಲ್ಲಿ 92 ಡಿಸೆಂಬರ್ 6ನೇ ತಾರೀಕು ಅಯೋಧ್ಯೆಯಲ್ಲಿ ಏನೊಂದು ಬಾಬರಿ ಮುರುಕಲು ಕಟ್ಟಡ ಇತ್ತು, ಅದರ ಒಂದು ನಾಮಾವಶೇಷ ನಮ್ಮ ಕರಸೇವಕರಿಂದ ಆಯಿತು. ಆ ಸಂದರ್ಭದಲ್ಲೂ ಕೂಡ ಆಗ ಪ್ರಧಾನಿಯಾಗಿದ್ದಂತ PV ನರಸಿಂಹರಾವ್ ಅವರು RSS ಅನ್ನ ಬ್ಯಾನ್ ಮಾಡಿದ್ರು 6 ತಿಂಗಳು. ಆದ್ರೆ RSS ಯಾವತ್ತೂ ಕೂಡ ಅದಕ್ಕೆಲ್ಲ ಹೆದರ್ಕೊಂಡಿರ್ಲಿಲ್ಲ. ಆ ಬ್ಯಾನಿನ ಒಂದು ಲೆಕ್ಕವನ್ನೇ ಇಟ್ಟಿರ್ಲಿಲ್ಲ. ಇದು ಯಾವ ಲೆಕ್ಕನೂ ಇಲ್ಲ ಅಂತ RSS ಒಳಗಿತ್ತು. ಆಗ 6 ತಿಂಗಳ ಕಾಲ ಬ್ಯಾನ್ ಇತ್ತು, ಆದ್ರೂ ಕೂಡ ಸಂಘದ ಚಟುವಟಿಕೆ ನಡೀತಾ ಇತ್ತು. ಆ ಬ್ಯಾನ್ ಅನ್ನು ಕೂಡ ಅನ್ಕಂಡೀಷನಲ್ ಆಗಿ, ಬೇಷರತ್ತಾಗಿ ತೆಗೆದುಹಾಕಿದ್ರು. ಎಮರ್ಜೆನ್ಸಿ ಕಳೆದ ನಂತರ ನಮ್ಮ ಮೇಲಿನ ಬ್ಯಾನ್ ಕೂಡ ಹೋಯ್ತು ಸಂಘದ ಮೇಲಿದ್ದು. ಹೀಗೆ ಸಂಘ ಒಂದು ಅಗ್ನಿ ಪರೀಕ್ಷೆಗೆ ಒಳಗಾಗಿತ್ತು 3 ಸಂದರ್ಭದಲ್ಲಿ. ಆ ಎಲ್ಲ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ಸರಸಂಘ ಚಾಲಕರು ಹೇಳಿದ್ದೇನು ಅಂದ್ರೆ, ಪ್ರೂವ್ ದಿ ಚಾರ್ಜಸ್, ಲಿಫ್ಟ್ ದಿ ಬ್ಯಾನ್ ಅಂಡ್ ರಿಲೀಸ್ ಅವರ್ ಲೀಡರ್ ಅನ್ನುವಂತ ಮಾತನ್ನು ಮಾತ್ರ. ನೀವು ಚಾರ್ಜ್ ಅನ್ನ ಪ್ರೂವ್ ಮಾಡಿ ಮತ್ತು ಬ್ಯಾನ್ ಅನ್ನ ತೆಗೀರಿ, ಹಾಗೇನೆ ನಮ್ಮ ಎಲ್ಲ ನಾಯಕರನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ದೆ ಹೊರತು ನಮ್ಮಿಂದ ತಪ್ಪಾಗಿದೆ, ಕ್ಷಮಾಪಣೆ ಕೋರ್ತೀವಿ ಅನ್ನುವಂತ ಯಾವ ಶಬ್ದವನ್ನು ಕೂಡ RSS ಹೇಳಿಲ್ಲ. ಇದಕ್ಕೆ ಬೇಕಾದಷ್ಟು ದಾಖಲೆಗಳಿದೆ. ಜಸ್ಟಿಸ್ ಆನ್ ಟ್ರಯಲ್ ಅನ್ನುವಂತ ಒಂದು ಪುಸ್ತಕ ಇದೆ. ಅದು ಎ ಕಲೆಕ್ಷನ್ ಆಫ್ ದಿ ಹಿಸ್ಟಾರಿಕ್ ಲೆಟರ್ಸ್ ಬಿಟ್ವೀನ್ ಗುರೂಜಿ ಗೋಲ್ವಲ್ಕರ್ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ 1948-49ರಲ್ಲಿ ನಡೆದಂತ ಎಲ್ಲ ಪತ್ರ ವ್ಯವಹಾರಗಳ ಒಂದು ಪುಸ್ತಕ. ಅದನ್ನ ಡೆಲ್ಲಿಯ ಸುರುಚಿ ಪ್ರಕಾಶನದವರು ಪ್ರಕಟ ಮಾಡಿದ್ದಾರೆ. ಯಾರಿಗಾದ್ರೂ RSS ಮೇಲೆ ಅಪನಂಬಿಕೆ ಇದ್ರೆ, ಸಂಶಯ ಇದ್ರೆ, ಅವರು ಈ ಪುಸ್ತಕವನ್ನು ತೆರೆದು ನೋಡಿದ್ರೆ ಅದರಲ್ಲಿ ಎಲ್ಲ ವಿಷಯಗಳು ಇದೆ. 106 ಪುಟದ ಪುಸ್ತಕ.